ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಸೋಮವಾರ 17 ಆಗಸ್ಟ್ 2026. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇದು ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಅಂದರೆ ಮಳೆಗಾಲ, ಶ್ರಾವಣ ಮಾಸ, ಹಬ್ಬದ ಮಾಸ ಅಂತ ಹೇಳಬೇಕು. ಶುಕ್ಲ ಪಕ್ಷ ಪಂಚಮಿ ದಿವಸ ಅಂದರೆ 5ನೇ ದಿವಸ ಸೋಮವಾರ. ಪಂಚಮಿ ತಿಥಿ ಇರೋದರಿಂದ ಸುಮಾರು 17 ಆಗಸ್ಟ್ ಸಂಜೆ ಸುಮಾರು 5 ಗಂಟೆ ತನಕ ಇರುತ್ತೆ. ನಂತರ ಶುಕ್ಲ ಷಷ್ಠಿ ಪ್ರಾರಂಭ ಆಗುತ್ತೆ. ನಕ್ಷತ್ರ ಚಿತ್ರಾ ನಕ್ಷತ್ರ. ಸೂರ್ಯೋದಯದ ವೇಳೆಗೆ ಚಿತ್ರಾ ನಕ್ಷತ್ರ ಇದೆ. ಚಿತ್ರಾ ನಕ್ಷತ್ರ ತ್ವಷ್ಟ್ರ ವಿಶ್ವಕರ್ಮ ದೇವತೆಯ ಆಧಿಪತ್ಯಕ್ಕೆ ಸಂಬಂಧಿಸಿದ್ದು. ಸೃಜನಶೀಲತೆ, ಕೌಶಲ್ಯ, ಸೌಂದರ್ಯ, ನಿರ್ಮಾಣ ಶಕ್ತಿ ಮತ್ತು ಕಾರ್ಯ ನೈಪುಣ್ಯದ ಸಂಕೇತವಾಗಿ ಬೆಂಗಳೂರನ್ನ ಸೆಂಟರ್ ಇಟ್ಕೊಂಡು ಗಣಿತದಲ್ಲಿ ಚಿತ್ರಾ ನಕ್ಷತ್ರ ಮುಂದಿನ ದಿನ ಮುಂಜಾನೆವರೆಗೂ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಯೋಗ, ಶುಭ ಯೋಗ ಇದೆ. 17ರ ಸೂರ್ಯೋದಯದ ವೇಳೆಗೆ ಶುಭ ಯೋಗ ಬರುತ್ತೆ. ಈ ಯೋಗ ಶುಭ ಕಾರ್ಯ, ಧಾರ್ಮಿಕ ಕಾರ್ಯ, ಪೂಜೆ, ದಾನ ಮತ್ತು ಸತ್ಕಾರ್ಯಗಳಿಗೆ ಅನುಕೂಲಕರ ಅಂತ ಪರಿಗಣಿಸಲಾಗಿದೆ. ಬಾಲವಕರಣ ನಂತರ ಕೌಲವಕರಣ ಇದೆ. ಬಾಲವಕರಣ ಶುಭ ಕಾರ್ಯ, ಧಾರ್ಮಿಕ ಆಚರಣೆ, ವಿದ್ಯಾಭ್ಯಾಸ ಮತ್ತು ಸತ್ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಸಂಜೆ ಸುಮಾರು 5 ಗಂಟೆಗೆ ಕೌಲವಕರಣ ಪ್ರಾರಂಭವಾಗುತ್ತೆ. ಇನ್ನು ಚಂದ್ರ ರಾಶಿ, ಕನ್ಯಾ ರಾಶಿ, ನಂತರ ತುಲಾ ರಾಶಿ. ಚಂದ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸಿ ಸಂಜೆ ಸುಮಾರು 4:20ರ ವೇಳೆಗೆ ತುಲಾ ರಾಶಿಗೆ ಪ್ರವೇಶಿಸ್ತಾನೆ. ಚಂದ್ರನ ಮೂಮೆಂಟ್. ಇನ್ನು ಸೌರಮಾನದ ಲೆಕ್ಕಾಚಾರ ಹೇಳೋದಾದರೆ ಕಟಕ ಮಾಸ 32ನೇ ದಿವಸ ಸಿಂಹ ಸಂಕ್ರಮಣ. ಸಿಂಹ ಸಂಕ್ರಮಣ ಅಂದರೆ ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತಕ್ಕಂಥದ್ದು ಈ ದಿನ. ಸಿಂಹ ಸಂಕ್ರಮಣದ ಸಮಯ ಸುಮಾರು ಬೆಳಗ್ಗೆ 8:04 ಗಣಿತದ ಪ್ರಕಾರ ಇದೆ. ಸಂಕ್ರಮಣ ಪುಣ್ಯಕಾಲ ಸೂರ್ಯೋದಯದಿಂದ ಸುಮಾರು 8:04 ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಸೂರ್ಯೋದಯ ಬೆಳಿಗ್ಗೆ 6:08 ಆಗುತ್ತೆ. ಸೂರ್ಯಾಸ್ತ ಸಂಜೆ 6:39. ಚಂದ್ರೋದಯ ಬೆಳಿಗ್ಗೆ 9:59, ಸುಮಾರು 10 ಗಂಟೆಗೆ. ಚಂದ್ರಾಸ್ತ ರಾತ್ರಿ 9:55. ಇನ್ನು ರಾಹುಕಾಲ ಬೆಳಿಗ್ಗೆ 7:42ರಿಂದ 9:16 ಇರುತ್ತೆ. ಈ ಅವಧಿಯಲ್ಲಿ ಹೊಸ ಶುಭ ಕಾರ್ಯ ಅಥವಾ ಮಹತ್ವದ ಕಾರ್ಯದ ಆರಂಭವನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು, ಅಥವಾ ಸಂಪ್ರದಾಯ ಅಷ್ಟೆ, ಮಾಡಬಾರ್ದಂತಲ್ಲ, ಸಂಪ್ರದಾಯ. ಯಮಗಂಡ ಕಾಲ ಬೆಳಗ್ಗೆ 10:50ರಿಂದ ಮಧ್ಯಾಹ್ನ 12:24. ಗುಳಿಗ ಕಾಲ ಮಧ್ಯಾಹ್ನ 1:57ರಿಂದ 3:32. ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಸುಮಾರು 11:59ರಿಂದ 12:49 ಇರುತ್ತೆ. ಯಾವುದೇ ಶುಭ ಕಾರ್ಯಕ್ಕೆ ಅಂತಿಮ ಮುಹೂರ್ತವನ್ನು ನಿಶ್ಚಯ ಮಾಡುವಾಗ ಸ್ಥಳೀಯ ಪಂಚಾಂಗ ಮತ್ತು ಕಾರ್ಯದ ಸ್ವರೂಪಕ್ಕೆ ಅನುಗುಣವಾಗಿ ಯಾವ ಕಾರ್ಯ ಮಾಡ್ತೀರಾ ಅಂತ ಅದರ ಮೇಲೆ ಪರಿಶೀಲಿಸುವುದು ಉತ್ತಮ ಅಂತಕ್ಕಂಥದ್ದು. ಇನ್ನು ದುರ್ಮುಹೂರ್ತ ಅಂತಕ್ಕಂಥದ್ದು 12:49 ಹಿಡಿದು 1:39 ತನಕ, ಹಾಗೂ 3:19 ಮಧ್ಯಾಹ್ನ 3:19ರಿಂದ 4:09 ಇರುತ್ತೆ. ಇನ್ನು ವರ್ಜ್ಯಕಾಲ ಅಂತಕ್ಕಂಥದ್ದು ಮಧ್ಯಾಹ್ನ ಸುಮಾರು 12:13ರಿಂದ 1:54 ಇರುತ್ತೆ. ಇಂದಿನ ಒಂದು ವಿಶೇಷ ಏನಂದರೆ ನಾಗರ ಪಂಚಮಿಯ ಒಂದು ಹಬ್ಬ. ಶ್ರಾವಣ ಶುಕ್ಲ ಪಂಚಮಿ ದಿವಸ ನಾಗರ ಪಂಚಮಿ ಅಂತ ಬಹಳ ಪ್ರಸಿದ್ಧವಾದ ಹಬ್ಬ ಎಲ್ಲ ಕಡೆ, ಉತ್ತರ ಕರ್ನಾಟಕ ಎಲ್ಲ ಕಡೆ. ಈ ದಿನ ನಾಗದೇವತೆಯ ಆರಾಧನೆ, ನಾಗಪೂಜೆ, ಹಾಲು ಮತ್ತು ವಿವಿಧ ನೈವೇದ್ಯಗಳ ಸಮರ್ಪಣೆ, ಹಸಿ ತಂಬಿಟ್ಟು ಅಂತೆಲ್ಲ ಹೇಳ್ತಾರೆ ಈ ಕಡೆ. ಈ ನಾಗಸ್ತೋತ್ರ ಪಠಣ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡುವ ಒಂದು ಬಹು ಪ್ರಸಿದ್ಧವಾದ ಸಂಪ್ರದಾಯ.
ಕರ್ನಾಟಕದಲ್ಲಿ ನಾಗರ ಪಂಚಮಿಗೆ ವಿಶೇಷ ಧಾರ್ಮಿಕ ಮಹತ್ವ ಇದೆ ಅಂತ ಹೇಳಬೇಕು. ಇನ್ನು ಸಿಂಹ ಸಂಕ್ರಮಣದ ಒಂದು ವಿಶೇಷತೆ ಏನಂದರೆ, ಈ ದಿನ ಸೂರ್ಯ ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ಸಿಂಹ ಸಂಕ್ರಮಣ ಅಂತ ಆರಂಭ ಆಗುತ್ತೆ. ಸೂರ್ಯ ಆರಾಧನೆ, ಸೂರ್ಯನಿಗೆ ಅರ್ಘ್ಯ, ದಾನ, ಧರ್ಮ, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಈ ದಿನವನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತೆ. ಇನ್ನು ಶ್ರಾವಣ ಸೋಮವಾರ ಅದು ಸಹ ಇರುವುದರಿಂದ ಸೋಮವಾರ ಶಿವನ ಆರಾಧನೆಗೆ ವಿಶೇಷವಾದ ದಿನ. ಶ್ರಾವಣ ಮಾಸದ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ, ರುದ್ರಾಭಿಷೇಕ ಮತ್ತು ಶಿವನಾಮ ಸ್ಮರಣೆ ಮಾಡುವುದು ಭಕ್ತಿಪೂರ್ವಕ ಆಚರಣೆ ಅಂತ ಹೇಳ್ಬೋದು. ಹಿಂದಿನ ಸುಭಾಷಿತ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತಕ್ಕಂಥದ್ದು ಒಂದು ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ. ಸತ್ಯವನ್ನು ಹೇಳಬೇಕು, ಅದನ್ನು ಪ್ರಿಯವಾಗಿ ಇರತಕ್ಕಂಥ ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು. ಇತರರಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಸತ್ಯವನ್ನು ಹೇಳಬಾರದು ಅಂತಕ್ಕಂಥದ್ದು. ಬಹಳ ಮಾಡೆಸ್ಟ್ ಆಗಿ, ಬಹಳ ಮಾಡರೇಟ್ ಆಗಿ ಹೇಳಬೇಕು ಅಂತಕ್ಕಂಥದ್ದು. ಕಟುವಾದ ಸತ್ಯವನ್ನು ಹೇಳುವಾಗ ಬಹಳ ಎಚ್ಚರಿಕೆಯಿಂದ ಹೇಳಬೇಕು ಅಂತಕ್ಕಂಥದ್ದು. ಹಿಂದಿನ ಸಂದೇಶ ಏನಂದರೆ, ನಾಗರ ಪಂಚಮಿಯಿಂದ ಪ್ರಕೃತಿ ಮತ್ತು ಜೀವ ಜಗತ್ತಿಗೆ ನಮ್ಮ ಸಂಬಂಧನ ನಾವು ಸ್ಮರಿಸಬೇಕು. ಶ್ರಾವಣ ಸೋಮವಾರದಂದು ಶಿವನಾಮ ಸ್ಮರಣೆ, ಪೂಜೆ ಮತ್ತು ಸೇವೆಯ ಮೂಲಕ ಮನಸ್ಸಿಗೆ ಶಾಂತಿಯನ್ನು ಪಡೆಯೋಣ. ಓಂ ನಮಃ ಶಿವಾಯ, ಶ್ರೀ ನಾಗದೇವತೆಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತಕ್ಕಂಥದ್ದು. ಇಲ್ಲೊಂದು ಸ್ವಲ್ಪ ಒಂದು ವಿಶೇಷ ಏನಂತಂದರೆ, ಹಸ್ತ ನಕ್ಷತ್ರ, ಸಾಧ್ಯ ಯೋಗ ಮತ್ತು ಭವಕರಣ ಅಂತಕ್ಕಂಥದ್ದು ಕೆಲವೊಂದು ಪಂಚಾಂಗಗಳಲ್ಲಿದೆ. ಆದರೆ ಇದು ಬೆಂಗಳೂರಿನ ಒಂದು ಲೆಕ್ಕಾಚಾರ, ಬೆಂಗಳೂರಿನ ಕೇಂದ್ರವನ್ನು ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ ಪಂಚಾಂಗದಲ್ಲಿ ಚಿತ್ತ ನಕ್ಷತ್ರ ಶುಭ ಬಾಲವ ಆಗಿದೆ ಅಂತಕ್ಕಂಥದ್ದು. ಶುಭಯೋಗ, ಬಾಲವ ಕರ್ಣ, ಇದು ಕೆಲವೊಂದು ಪಂಚಾಂಗದಲ್ಲಿ ಹಸ್ತ ನಕ್ಷತ್ರ ಸಾಧ್ಯ ಅಂತಕ್ಕಂಥದ್ದಿದೆ. ಇದಿಷ್ಟು ಮಾಹಿತಿಯೊಂದಿಗೆ ಇಂದಿನ ಈ ಪಂಚಾಂಗದ ಸವಿವರಗಳನ್ನು ಇಂದು ಮುಕ್ತಾಯ ಮಾಡ್ತಿದ್ದೀವಿ. ಇಂದಿನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.